ಕುಮಾರಿ ಮತ್ತೆ ಮಾಧವ್ಗೆ ಮದುವೆ ಆಗುತ್ತೆ. ಅವರು ವನಜಾಪುರ ಅನ್ನೋ ಊರಲ್ಲಿ ವಾಸ ಮಾಡ್ತಿರ್ತಾರೆ. ಹೀಗೆ ಕೆಲವು ವರ್ಷಗಳು ಕಳೆಯುತ್ತೆ. ಅವರಿಗೆ ನಿರೋಷಾ ಅನ್ನೋ ಒಬ್ಬ ಮಗಳಿರ್ತಾಳೆ. ನಿರೋಷನ್ಗೆ 10 ವರ್ಷ. ಅವರು ತುಂಬಾ ಸಂತೋಷದಿಂದಿರ್ತಾರೆ. ಅದೇ ಸಮಯಕ್ಕೆ ಗಂಡ ಮಾಧವ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಮಾಧವ್ ಸತ್ ಹೋಗ್ತಾನೆ. ನಿರೋಷಾ ಮತ್ತೆ ಕುಮಾರಿ ತುಂಬಾ ನೋವು ಪಡ್ತಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಕುಮಾರಿ ನಿರೋಷನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾಳೆ. ಹೀಗಿರುವಾಗ ಕುಮಾರಿಗೆ ಅವಳ ಗಂಡನ ಕೆಲಸ ಸಿಗುತ್ತೆ. ಕುಮಾರಿ ಸಂತೋಷದಿಂದ ತನ್ನ ಕೆಲಸ ಮಾಡಿಕೊಂಡು 4 ಸಂಪಾದನೆ ಮಾಡ್ತಾ ತನ್ನ ಕುಟುಂಬ ನಡೆಸ್ತಿರ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ಆಫೀಸಲ್ಲಿ ಶಂಕರ್ ಅನ್ನೋ ಒಬ್ಬ ವ್ಯಕ್ತಿ ಕುಮಾರಿ ಪರಿಚಯ ಆಗ್ತಾನೆ. ಶಂಕರ್ ಅವಳ ಹತ್ರ ತುಂಬಾ ಸಲುಗೆಯಿಂದ ಇರೋ ಕಾರಣ ಆಫೀಸಲ್ಲೆಲ್ಲರೂ ಅವ್ರ ಬಗ್ಗೆ ತಪ್ಪಾಗಿ ಭಾವಿಸಿರ್ತಾರೆ. ಅವನು ಒಂದಿನ ಕುಮಾರಿಗೆ ಹೀಗಂತಾನೆ, ಕುಮಾರಿ ಅವರೇ, ನಾನ್ ನಿಮ್ ಹತ್ರ ತುಂಬಾ ದಿನದಿಂದ ಒಂದ್ ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಅದು ನಾನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀವ್ ಒಪ್ಪೋದಾದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗ್ತೀನಿ. ರೀ, ನೀವು ತಿಳಿದ್ ಮಾತಾಡ್ತಿದ್ದೀರೋ ಇಲ್ಲ ತಿಳಿದೇ ಮಾತಾಡ್ತಿದ್ದೀರೋ, ಈ ಕೆಲ್ಸ ನನ್ಗೆ ಸಿಕ್ಕಿದ್ದು ನನ್ ಗಂಡ ತೀರ್ಕೊಂಡಿದ್ದಕ್ಕೆ, ಅರ್ಥ ಆಯ್ತಾ? ಮಾಧವ್ ನನ್ ಹಸ್ಬೆಂಡ್, ನನ್ಗೆ ಒಂದ್ ಮಗುನೂ ಇದ್ದಾಳೆ. ಮದ್ವೆ ಆಗಿ ಮಗು ಇರೋ ನನ್ನ ಹೆಂಗ್ ಮದ್ವೆ ಮಾಡ್ಕೋತೀರಾ? ಏನ್ ನೀವ್ ಹೇಳ್ತಾ ಇರೋದು ನಿಜಾನಾ? ನಿಮ್ಗೆ ಮದ್ವೆ ಆಗಿ ಮಗು ಇದೆಯಾ? ನಾನೇನೋ ಮಾಧವ್ ಸತ್ ಹೋಗಿದ್ರಿಂದ ನಿಮ್ಮನ್ನ ಬೇರೆ ಊರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅನ್ಕೊಂಡೆ. ಹಂಗೇನೂ ಇಲ್ಲ ರೀ, ನಾನ್ ಹೇಳೋದು ನಿಜ. ಆದ್ರೂ ಪರವಾಗಿಲ್ಲ. ಏನೀಗ? ನಾನು ನಿಮ್ಮನ್ನ ಮತ್ತೆ ನಿಮ್ಮ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನನ್ನ ನಂಬಿ ಅಂತ ಶಂಕರ್ ಹೇಳ್ತಾನೆ. ಅದಕ್ಕೆ ಕುಮಾರಿ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಶಂಕರ್ ಅವಳು ಹೇಳೋ ಉತ್ತರಕ್ಕಾಗಿ ಎದುರು ನೋಡ್ತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಅವರಿಬ್ರು ತುಂಬಾ ಸಂತೋಷದಿಂದ ಹೊರಗಡೆ ಸುತ್ತಾಡ್ತಾ ಇರ್ತಾರೆ. ಒಂದಿನ ಅವರು ಹೊರಗಡೆ ಸುತ್ತಾಡ್ತಾ ತುಂಬಾ ಹೊತ್ತಾಗುತ್ತೆ. ಅವನು ಆಕೆಗೆ ಹೀಗಂತಾನೆ, ಕುಮಾರಿ, ನಾನಿನ್ನ ಬಿಡ್ತೀನಿ, ಕಾರಲ್ಲಿ ಕೂತ್ಕೋ, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಅದಕ್ಕೆ ಕುಮಾರಿ ಸರಿ ಅಂತಾಳೆ. ಇಬ್ರು ಕಾರಲ್ಲಿ ಹೋಗ್ತಾರೆ. ಕುಮಾರಿ ಮನೆ ಮುಂದ್ಗಡೆ ಕಾರ್ ನಿಲ್ಸುತ್ತೆ. ಕುಮಾರಿ ತಾಯಿ ಕುಮಾರಿ ಇನ್ನೂ ಬರ್ದೇ ಇದ್ದಿದ್ರಿಂದ ದಾರಿ ನೋಡ್ತಾ ಇರ್ತಾಳೆ. ಕುಮಾರಿ ಕಾರಿಂದ ಇಳಿಯೋದನ್ನ ನೋಡ್ತಾಳೆ. ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇನ್ನು ಕಾರು ಅಲ್ಲಿಂದ ಹೊರಟೋಗುತ್ತೆ. ಅವಳು ಮನೆಯೊಳಗಡೆ ಬಂದ ತಕ್ಷಣ ತಾಯಿ ಕುಮಾರಿಗೆ ಹೀಗಂತಾಳೆ, ಯಾರಮ್ಮ ಅವನು? ಇಷ್ಟೊತ್ವರೆಗೂ ನೀನ್ ಮನೆಗ್ ಬಂದಿಲ್ಲ ಅಂದ್ರೆ ನಾನು ಎಷ್ಟು ಭಯ ಪಡ್ತಿದ್ದೀನಿ ಗೊತ್ತಾ? ಅರ್ಧರಾತ್ರಿವರೆಗೂ ಏನ್ ಮಾಡ್ತಿದ್ಯಾ? ಯಾರು ಅವರು? ಅಮ್ಮ, ನಾನ್ ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ಅವರು ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ನಾನಂದ್ರೆ ತುಂಬಾ ಇಷ್ಟ, ನನ್ನ ಮದುವೆ ಮಾಡ್ಕೋತೀನಿ ಅಂತಿದ್ದಾರೆ. ಈ ವಿಷಯ ನಾನ್ ನಿಮ್ಗೆ ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನ್ಗೆ ಧೈರ್ಯ ಬಂದಿಲ್ಲ ಅಮ್ಮ. ಆದ್ರೆ ಇಷ್ಟು ದೂರ ಬಂದ್ಮೇಲೂ ನಿಮ್ಗೆ ಹೇಳಿಲ್ಲ ಅಂದ್ರೆ ನನ್ನನ್ ತಪ್ಪು ತಿಳ್ಕೊತೀರಾ ಅಂತ ಕುಮಾರಿ ಇರೋ ವಿಷಯನ ಹೇಳ್ತಾಳೆ. ಅದಕ್ಕೆ ಅವಳ ತಾಯಿ ತುಂಬಾ ಸಂತೋಷ ಪಡ್ತಾಳೆ. ನಿನಗೆ ಒಂದು ಒಳ್ಳೆ ಭವಿಷ್ಯತ್ ಸಿಕ್ತಿದೆ ಅಂದ್ರೆ ನಾನ್ ಯಾಕೆ ಬೇಡ ಅಂತೀನಮ್ಮ. ನೀವಿಬ್ರು ಮದ್ವೆ ಮಾಡ್ಕೊಳ್ಳಿ, ನಂಗೆ ತುಂಬಾ ಖುಷಿ ಆಗುತ್ತೆ. ನೀವು ಸಹ ಒಳ್ಳೆ ಜೀವಿತ ಪ್ರಾರಂಭ ಮಾಡ್ದಂಗಿರುತ್ತೆ. ಅವ್ರಪ್ಪ ಅಮ್ಮ ಹತ್ರ ನಾನ್ ಮಾತಾಡ್ತೀನಮ್ಮ. ಅದಕ್ಕೆ ಅವಳು ಸರಿ ಅಂತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆಕೆ ಅವ್ರ ತಂದೆ ತಾಯಿ ಹತ್ರಕ್ಕೆ ಹೋಗ್ತಾಳೆ. ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾಳೆ. ಅದಕ್ಕೆ ಅವರು, ಒಂದು ಮಗು ಇರೋ ಹೆಂಗಸಿಗೆ ಮತ್ತೆ ಮದ್ವೆನಾ? ನಮ್ಮ ಹುಡುಗನ್ಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ತೀವಿ, ನಮ್ಗೆ ಈ ಸಂಬಂಧ ಬೇಡ ಅಂತ ಉತ್ತರ ನೀಡ್ತಾರೆ. ಅಷ್ಟರಲ್ಲಿ ಶಂಕರ್ ಅಲ್ಲಿಗೆ ಬರ್ತಾನೆ. ಅಂದ್ರೆ ಗಂಡ ಸತ್ತು ಹೋಗಿರೋರು ಇನ್ನೊಂದು ಮದುವೆ ಮಾಡ್ಕೋಬಾರ್ದಾ? ಅದೇ ಹೆಂಡತಿ ಸತ್ತೋದ್ರೆ ಗಂಡ ಮದ್ವೆ ಆಗ್ಬೋದಾ? ಅದೇ ಗಂಡ ಸತ್ತು ಹೋದ್ರೆ ಹೆಂಡತಿ ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ಯಾರು ಏನೇ ಹೇಳಿದ್ರು ಸರಿನೇ, ನಾನ್ ಮದುವೆ ಆದ್ರೆ ಅವಳನ್ನೇ ಆಗ್ತೀನಿ. ಶಂಕರ್ ಹೀಗೆ ಹಠ ಹಿಡಿದಿದ್ರಿಂದ ಅವ್ರ ತಂದೆ ತಾಯಿ ಸರಿ ಅಂತ ಒಪ್ಕೋತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಅವರಿಬ್ರಿಗೂ ಮದುವೆ ಆಗುತ್ತೆ. ಇನ್ನು ಅವರಿಬ್ರು ಗಂಡ ಹೆಂಡತಿ ಹಾಗೆ ಮಗಳು ನಿರೋಷಾ 3 ಜನ ಒಂದೇ ಕಡೆ ಇರ್ತಾರೆ. ನಿರೋಷಾ ಪ್ರತಿದಿನ ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾಳೆ. ಹೀಗಿರುವಾಗ ಒಂದಿನ ನಿರೋಷಾ ತಂದೆ ಹತ್ರಕ್ಕೆ ಬರ್ತಾಳೆ. ಅಪ್ಪ, ಇವತ್ ನಮ್ ಸ್ಕೂಲಲ್ಲಿ ತುಂಬಾ ಪೋಟಿ ಇಟ್ಟಿದ್ರಪ್ಪ, ಅದ್ರಲ್ಲಿ ನಾನೇ ಫಸ್ಟ್ ಬಂದಿದ್ದಪ್ಪ. ನೋಡಿ ಅಪ್ಪ, ಇದೇ ನನ್ ಪ್ರೈಸ್ ಅಪ್ಪ ಅಂತ ನಿರೋಷಾ ತನ್ನ ಬಹುಮಾನ ತೋರಿಸ್ತಾಳೆ. ಆ ಟೈಮಲ್ಲಿ ಅವನು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ಅವಳನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಸುಮ್ಮನೆ ಇಲ್ಲಿಂದ ಹೋಗು ಅಂತ ಕೋಪದಲ್ಲಿ ಹೇಳ್ತಾನೆ. ಆ ಮಾತು ಕೇಳ್ತಿದ್ದ ಹಾಗೆ ಅವಳಿಗೆ ತುಂಬಾ ಭಯ ಆಗುತ್ತೆ.
ಅವಳು ಅಳ್ತಾ ಅವಳ ತಾಯಿ ಹತ್ರಕ್ಕೆ ಹೋಗ್ತಾಳೆ. ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಮ್ಮ, ಅಪ್ಪಗ್ ನಾನಂದ್ರೆ ಇಷ್ಟ ಇಲ್ವಾ ಅಮ್ಮ? ಯಾವಾಗ್ಲೂ ನನ್ನ ಬೈತಾನೆ ಇರ್ತಾರೆ. ನಾನೇನ್ ಮಾಡ್ದೆ ಅಮ್ಮ? ಈ ಬಹುಮತಿ ತೋರ್ಸೋದ್ ನನ್ ತಪ್ಪ? ಇಲ್ಲ ಅಮ್ಮ, ಅಪ್ಪ ಏನೋ ಕೆಲ್ಸದ್ ಬ್ಯುಸಿಯಲ್ಲಿ ಇರ್ತಾರ ಅನ್ಕೋತೀನಿ. ನೀನು ಕಷ್ಟ ಪಡ್ಬೇಡ ಅಂತ ತಾಯಿ ಹೇಳ್ತಾಳೆ. ಅದಕ್ಕೆ ಅವಳು ಸರಿ ಅಂತ ಹೇಳ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಪ್ರತಿದಿನ ಹೀಗೆ ಅವನು ಅವಳನ್ನ ಯಾವುದೋ ಒಂದು ಕಾರಣಕ್ಕೆ ಬೈತಾನೆ ಇರ್ತಾನೆ. ಆ ಮಗುನ ಅವ್ರ ತಂದೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇರೋದಿಲ್ಲ. ಒಂದಿನ ಆ ಮಗು ಬಾಲ್ ಜೊತೆ ಆಟ ಆಡ್ತಾ ಇರ್ತಾಳೆ. ಆ ಬಾಲ್ ಹೋಗಿ ಅವ್ರ ತಂದೆಗೆ ತಾಕುತ್ತೆ. ಅದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ. ನಿನ್ಗೆ ಬುದ್ಧಿ ಇದೆಯಾ? ಬಾಲ್ನ ಹೊರಗಡೆ ಆಡ್ಕೋಬೇಕು, ಮನೇಲಲ್ಲ. ಬಾ, ಎಷ್ಟು ಜೋರಾಗಿ ಪೆಟ್ಬಿತ್ ನನ್ಗೆ. ನಿನ್ನ ಹೀಗೆ ಬಿಡಲ್ಲ ನಾನು ಅಂತ ಒಂದು ಕೋಲ್ ತಗೋತಾನೆ. ನಿರೋಷನ್ನ ಹೊಡಿಯೋಕೆ ಅಂತ ಬರ್ತಾನೆ. ನಿರೋಷನ್ಗೆ ತುಂಬಾ ಭಯ ಆಗುತ್ತೆ. ಬೇಡ ಅಪ್ಪ, ನನ್ನ ನೋಡಿ ಬೇಡಪ್ಪ. ತಪ್ಪಾಯ್ತಪ್ಪ, ನನ್ನ ನೋಡಿ ಬೇಡಪ್ಪ. ರೀ, ಏನಾಯ್ತು? ಯಾಕೆ ಅವಳನ್ನ ಹೊಡಿತಿದ್ದೀರಾ? ಏನಾಯ್ತು ಅಂತ ಕೇಳ್ತಾಳೆ. ಅವನು ಕೋಪದಲ್ಲಿ ಎಲ್ಲ ವಿಷಯನೂ ಹೇಳ್ತಾನೆ. ಏನೋ ಪಾಪ ಚಿಕ್ಕ ಹುಡುಗಿ ತಿಳಿದೇ ಮಾಡಿರ್ತಾಳೆ, ಅದಕ್ಕಂತ ನೀವ್ ಹಂಗ್ ಹೊಡಿತೀರಾ? ಚಿಕ್ಕ ಹುಡುಗಿ ಅಲ್ವಾ ರೀ, ತುಂಬಾ ಕಷ್ಟ ಪಡ್ತಾಳೆ ಅಂತ ಅವಳು ಅವನಿಗೆ ಉತ್ತರ ನೀಡ್ತಾಳೆ. ಅವನು ಕೋಪದಲ್ಲಿ ಆ ಕೋಲನ್ನ ಪಕ್ಕಕ್ಕೆ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾನೆ. ಪಾಪ ನಿರೋಷ ಭಯ ಪಡ್ತಾನೆ ಇರ್ತಾಳೆ. ಹೀಗೆ ಆ ದಿನ ಕಳೆಯುತ್ತೆ. ಅದ್ರ ಮಾರನೇ ದಿನ ನಿರೋಷ ತುಂಬಾ ಭಯ ಪಟ್ಟಿದ್ರಿಂದ ಅವಳಿಗೆ ಜ್ವರ ಬಂದಿರುತ್ತೆ. ಆ ವಿಷಯನ ಹೆಂಡತಿ ಗಂಡನ ಹತ್ರ ಹೇಳ್ತಾಳೆ. ಅವನು ಅದ್ರ ಬಗ್ಗೆ ಕಾಳಜಿನೇ ತೋರ್ಸಲ್ಲ. ನನಗೆ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು, ಅದೇನೋ ನೀನೇ ನೋಡ್ಕೋ ಅಂತ ಅವನು ಅಲ್ಲಿಂದ ಹೊರಟೋಗ್ತಾನೆ. ಪಾಪ ತಾಯಿ ಮಗಳಿಗೆ ಸೇವೆ ಮಾಡ್ತಾ ಇರ್ತಾಳೆ. ಜ್ವರ ತುಂಬಾ ಜಾಸ್ತಿ ಆಗಿದ್ರಿಂದ ತಾಯಿ ಡಾಕ್ಟರ್ನ ಕರೆಸ್ತಾಳೆ. ಅವನು ಫ್ಯಾಮಿಲಿ ಡಾಕ್ಟರ್ ಆಗಿದ್ರಿಂದ ಎಚ್ಚರಿಕೆ ನೀಡಿ ಔಷಧಿ ಕೊಡ್ತಾನೆ. ಆ ಔಷಧಿಗಳನ್ನ ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಡಾಕ್ಟರ್ ಹೋಗ್ತಾನೆ. ತಾಯಿ ಅವಳನ್ನ ನೋಡ್ಕೊಳ್ತಾ ಸರಿಯಾದ ಸಮಯಕ್ಕೆ ಔಷಧಿ ನೀಡ್ತಿರ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಕುಮಾರಿ ಮತ್ತೆ ಗರ್ಭವತಿ ಆಗ್ತಾಳೆ. ಆ ವಿಷಯ ಕೇಳಿಸ್ಕೊಂಡು ಶಂಕರ್ ತುಂಬಾ ಸಂತೋಷ ಪಡ್ತಾನೆ. ನಿರೋಷನೂ ತುಂಬಾ ಸಂತೋಷ ಪಡ್ತಾಳೆ. ಹಾಗಾದ್ರೆ ನನ್ ಜೊತೆ ಆಡ್ಕೊಳಕ್ಕೆ ತಂಗಿನೋ ತಮ್ಮನೋ ಬಂದ್ಬಿಡ್ತಾರೆ ಅಂತ ನಿರೋಷ ತುಂಬಾ ಸಂತೋಷ ಪಡ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದಿನ ಹೆಂಡತಿ ಗಂಡನ್ಗೆ ಹೀಗಂತಾಳೆ. ಏನು ಅಂದ್ರೆ, ನನ್ನ ಮೊದಲನೇ ಹೆರಿಗೆನು ಹುಟ್ಟಿದ ಮನೇಲಿ ಮಾಡ್ಕೊಂಡಿಲ್ಲ ರೀ. ಅದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಮತ್ತೆ ಆ ಕಷ್ಟ ಎದುರ್ಕೊಳಕ್ ನಂಗೆ ಧೈರ್ಯ ಇಲ್ಲ. ಅಮ್ಮ ಮನೇಲಿ ಬಿಟ್ ಬನ್ನಿ ನನ್ನ. ಸರಿ, ಹಾಗಾದ್ರೆ ಮಗುನು ಕರ್ಕೊಂಡು ಹೋಗು. ಪಾಪನ್ ಕರ್ಕೊಂಡ್ ಹೋದ್ರೆ ಹೆಂಗ್ರಿ? ಸ್ಕೂಲ್ ಬೇರೆ ಹೋಗ್ತಿದ್ದಾಳೆ. ಅಲ್ಲೇ ಮನೇಲಿದ್ರೆ ಸರಿ ಇರಲ್ಲ ರೀ. ಚೆನ್ನಾಗ್ ಓದೋ ಹುಡುಗಿ, ಅವ್ರ ಸ್ಕೂಲ್ ಬೇರೆ ತುಂಬಾ ಸ್ಟ್ರಿಕ್ಟ್ ರೀ. ಮಗು ಇಲ್ಲೇ ಇರ್ತಾಳೆ, ನೀವು ಅವಳನ್ನ ನೋಡ್ಕೊಳ್ಳಿ ಅಂತ ಕುಮಾರಿ ಹೇಳ್ತಾಳೆ. ಅವನದಕ್ಕೆ ಏನೂ ಮಾತಾಡಲ್ಲ. ಅಷ್ಟರಲ್ಲಿ ನಿರೋಷ ಅಲ್ಲಿಗೆ ಬರ್ತಾಳೆ. ಅಮ್ಮ, ನೀನು ಚಿಂತೆ ಮಾಡ್ಬೇಡ. ಅಪ್ಪನ ನಾನ್ ಚೆನ್ನಾಗ್ ನೋಡ್ಕೋತೀನಿ. ಅಪ್ಪನು ನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ನೀನು ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ನಿರೋಷ ಹೇಳ್ತಾಳೆ. ಆ ಮಾತಿಗೆ ಕುಮಾರಿ ಜೋರಾಗಿ ನಗ್ತಾಳೆ. ಅದಾದ್ಮೇಲೆ ಅವನು ಕುಮಾರಿನ ಕರ್ಕೊಂಡು ಅವ್ರ ಮನೇಲಿ ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ. ಆ ಮಗು ಅಡ್ಗೆ ಮಾಡೋದು, ತಂದೆಗೆ ಚಿಕ್ಕ ಪುಟ್ಟ ಸಹಾಯ ಮಾಡೋದು ಮಾಡ್ತಾ ಇರುತ್ತೆ. ಆದ್ರೂ ಅವನು ಏನು ಗಮನಿಸ್ತಿರಲ್ಲ. ಹೀಗಿರುವಾಗ ಒಂದಿನ ಅವನಿಗೆ ತುಂಬಾ ಜ್ವರ ಬಂದ್ಬಿಡುತ್ತೆ. ಅವನು ಚಳಿಗೆ ನಡುಗ್ತಾ ಇರ್ತಾನೆ. ಅದನ್ನ ನೋಡಿ ನಿರೋಷನ್ಗೆ ತುಂಬಾ ಭಯ ಆಗುತ್ತೆ. ತಕ್ಷಣಕ್ಕೆ ಅವಳು ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡ್ತಾಳೆ. ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಅವರು ಔಷಧಿ ಇಂಜೆಕ್ಷನ್ ಕೊಡ್ತಾರೆ, ಗ್ಲೂಕೋಸ್ ಕೂಡ ಹಾಕ್ತಾರೆ. ಡಾಕ್ಟರ್ ಮಗುಗೆ ಹೀಗೆ ಹೇಳ್ತಾರೆ. ನೋಡ್ಪುಟ್ಟಿ, ನಿಮ್ ತಂದೆಗೆ ತುಂಬಾ ಜ್ವರ ಬಂದಿದೆ. ನಿಮ್ ತಾಯಿಯಲ್ಲಿ? ಆ ಮಗು ಎಲ್ಲ ವಿಷಯನೂ ಹೇಳುತ್ತೆ. ಹಾಗಾದ್ರೆ ನೀನು ನಿಮ್ ತಂದೆನ ತುಂಬಾ ಜಾಗ್ರತೆಯಿಂದ ನೋಡ್ಕೋಬೇಕು. ಈ ಎಲ್ಲ ಔಷಧಿಗಳನ್ನ ಸರಿಯಾಗಿ ಕೊಡ್ಬೇಕು. ಪ್ರತಿ 3 ಗಂಟೆಗೆ ಈ ಔಷಧಿನ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಔಷಧಿ ಕೊಡ್ತಾರೆ. ಅದಕ್ಕೆ ಅವಳು ಸರಿ ಅಂತಾಳೆ. ತಂದೆನ ನಿರೋಷ ತುಂಬಾ ಜೋಪಾನವಾಗಿ ನೋಡ್ಕೋತಿರ್ತಾಳೆ. ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಳೆ. 3 ದಿನಕ್ಕೆ ಅವನು ಜ್ವರದಿಂದ ಗುಣಮುಖನಾಗ್ತಾನೆ. ಆಗ ಡಾಕ್ಟರ್ ಮನೆಗೆ ಬರ್ತಾರೆ. ನಿಮ್ ಮಗಳು ತುಂಬಾ ಒಳ್ಳೆಯವಳು, ನಿಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡಿದ್ದಾಳೆ. ಅವಳಿಲ್ಲ ಅಂದಿದ್ರೆ ನಿಮ್ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಿತ್ತು. ಇನ್ನೂ 2 ದಿನ ಇದೇ ಮಾತ್ರೆನ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ಆಗ ಶಂಕರ್ ಮಗಳ ಕಡೆ ನೋಡ್ತಾನೆ.
ಪುಟ್ಟಿ, ನಾನಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಆದ್ರೆ ನಾನ್ ಮಾತ್ರ ನಿನ್ನ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡೆ. ನಿನ್ಗೆ ಜ್ವರ ಬಂದಾಗ್ಲೂ ನಾನು ಸ್ವಲ್ಪನೂ ಗಮನ ಹರಿಸ್ಲಿಲ್ಲ. ಆದ್ರೆ ನೀನು ನನ್ನನ್ನ ಸ್ವಂತ ತಂದೆ ತರ ನೋಡ್ಕೊಂಡೆ. ನಿನ್ಗೆ ತುಂಬಾ ಕೃತಜ್ಞತೆ ಮಗಳೇ. ಅಪ್ಪ, ಯಾಕೆ ಅಷ್ಟ್ ಕಷ್ಟ ಪಡ್ತಿದ್ದೀರಾ? ನೀವು ನನ್ನ ಅಪ್ಪ ಅಲ್ವಾ? ನಾನ್ ನೋಡ್ಕೋತಾ ಇದ್ರೆ ಬೇರೆ ಯಾರು ನೋಡ್ಕೋತಾರೆ? ಆ ಮಾತನ್ನ ಕೇಳಿಸ್ಕೊಂಡು ಅವನಿಗೆ ಇನ್ನೂ ನೋವಾಗುತ್ತೆ. ಆವತ್ತಿನಿಂದ ಅವಳನ್ನ ಸ್ವಂತ ಮಗಳ ತರ ನೋಡ್ಕೋತಿರ್ತಾನೆ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಕುಮಾರಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಇನ್ನು ಅವರೆಲ್ಲರೂ ಆ ಮಗುನ ನೋಡ್ಕೊಳ್ತಾ ತುಂಬಾ ಸಂತೋಷದಿಂದ ತಮ್ಮ ಜೀವನ ಸಾಗಿಸ್ತಿರ್ತಾರೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.